ನಾವು ಎಲ್ಲರೂ ಬದುಕಿನಲ್ಲಿ ಯಶಸ್ಸನ್ನು ಕನಸು ಕಾಣುತ್ತೇವೆ. ಆದರೆ ಈ ಯಶಸ್ಸಿನ ಹಾದಿ ಎಂದರೆ ಸುಗಮವಾದ ಪಥವಲ್ಲ. ನಾವು ಎದುರಿಸಬೇಕಾಗುವ ಪ್ರತಿಬಂಧಗಳು, ಸೋಲುಗಳು, ನಿರಾಸೆಗಳು ಇವೆಲ್ಲವೂ ನಮ್ಮನ್ನು ತಾತ್ಕಾಲಿಕವಾಗಿ ಹಿಂದೆ ತಳ್ಳಬಹುದು. ಆದರೆ ಇಂತಹ ಸಮಯದಲ್ಲಿ ಇಬ್ಬರು ಮಿತ್ರರು ನಮ್ಮೊಂದಿಗೆ ಇದ್ದರೆ ನಾವು ಮತ್ತೆ ಮುನ್ನಡೆದು ಯಶಸ್ಸನ್ನು ತಲುಪಬಹುದು. ಈ ಮಿತ್ರರು ಯಾರೆನ್ನುವಿರಾ? ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ. ಸೋಲಿನ ಸಮಯದಲ್ಲಿ ಆತ್ಮವಿಶ್ವಾಸವೇ ನಮ್ಮ ಅಂತರಾಳದ ಶಕ್ತಿ. ನಾನು ಮತ್ತೆ ಪ್ರಯತ್ನಿಸುತ್ತೇನೆ, ಇದು ಅಂತ್ಯವಲ್ಲ ಎಂದು ತನ್ನೊಳಗೆ ಹೇಳಿಕೊಳ್ಳುವ ಧೈರ್ಯವಿರುವವರು ಯಾವತ್ತೂ ಮುಗ್ಗರಿಸುವುದಿಲ್ಲ ಜೀವನದಲ್ಲಿ. ಆತ್ಮವಿಶ್ವಾಸ ಎಂದರೆ ಹೊರಗಿನ ಪ್ರೋತ್ಸಾಹವಲ್ಲ, ಅದು ನಮ್ಮೊಳಗಿನ ಬೆಳಕು. ಆತ್ಮಸ್ಥೈರ್ಯ ಎಂದರೆ ಬಿರುಕುಬಾರದ ಮನಸ್ಸು, ಬಿಕ್ಕಟ್ಟಿನಲ್ಲೂ ಸಮತೋಲನ ಕಾಪಾಡಿಕೊಳ್ಳುವ ಶಕ್ತಿ. ನಮ್ಮ ಸುತ್ತಲಿನ ಜನ ನಾವು ಎಷ್ಟು ಸೋತೆ ಎಂದು ಹೇಳಿದರೂ ಆತ್ಮಸ್ಥೈರ್ಯವಿರುವವರು ಶಾಂತವಾಗಿಯೇ ಮುಂದಿನ ಹೆಜ್ಜೆಯನ್ನು ಇಡುತ್ತಾರೆ. ಇತಿಹಾಸದ ಪುಟಗಳನ್ನೇ ನಾವು ತೆಗೆದು ನೋಡುವುದಾದರೆ ಎದೆಗುಂದಿದವರು ಎಂದೂ ಯಶಸ್ವಿಯಾಗಿಲ್ಲ. ಆದರೆ ಸೋತಾಗಲು ತಲೆ ನೆತ್ತಿ ನಡೆಯುವವರು ಒಂದು ದಿನ ಗೆಲುವಿನ ಹಾರ ಹಾಕಿಕೊಂಡಿರುವರು. ಆತ್ಮವಿಶ್ವಾಸ ಮತ್ತು ಆತ್ಮಸ್ಥೈರ್ಯ ನಿಮ್ಮಲ್ಲಿ ಇದ್ದರೆ ನೀವು ಯಾವುದನ್ನಾದರೂ ಗೆಲ್ಲಬಹುದು. ಯಶಸ್ಸು ಕೆಲವೊಮ್ಮೆ ವಿಳಂಬವಾಗಬಹುದು, ಆದರೆ ವಿಳಂಬವೇ ವಿಫಲತೆಯಲ್ಲ. ಸೂರ್ಯನು ಪ್ರತಿದಿನ ಮರುಹುಟ್ಟು ಹಾಕುವಂತೆ ನೀವು ಸೋಲಿನ ನಂತರ ಮತ್ತೊಮ್ಮೆ ಬೆಳಗುತ್ತೀರಿ. ಅರುಚಿಯಂತಿರುತ್ತದೆ. ನಾವು ಎಲ್ಲರೂ ಗೆಲುವನ್ನೇ ಬಯಸುತ್ತೇವೆ, ಆದರೆ ಯಾರ ಜೀವನವು ನೇರ ರೇಖೆಯಂತಿರುವುದಿಲ್ಲ. ಅಷ್ಟೇ ಏಕೆ, ಹೃದಯದ ಬಡಿತ ಪರೀಕ್ಷಿಸುವಾಗಲೂ ನೇರ ರೇಖೆಯಂತೆ ಹೋದರೆ ಜೀವಂತಿಕೆಯೇ ಇರುವುದಿಲ್ಲ ಎಂದರ್ಥ ಅಲ್ಲವೇ? ಅಲ್ಲಲ್ಲಿ ಬಿರುಕು, ಕುಸಿತ, ನಿಲುವು, ಹಂತಗಳು, ದಿಕ್ಕು ತೋರದ ಕ್ಷಣಗಳು ಇರುತ್ತವೆ. ಅದರಿಂದಲೇ ಸೋಲನ್ನು ಎದುರಿಸುವ ಶಕ್ತಿ ನಮ್ಮ ನಿಜವಾದ ಸಂಪತ್ತಾಗಿರಬೇಕು. ಹಲವು ಬಾರಿ ನಾವು ಕೇಳುತ್ತೇವೆ, ನಮಗೆ ಈ ಸೋಲು ಸರಿಯೇ? ನಾವು ಅದನ್ನು ಪ್ರಶ್ನಿಸುವ ಬದಲು ಪ್ರಯತ್ನಿಸಿದರೆ ನಮ್ಮ ದಿಕ್ಕಿಗೊಂದು ನೆಲೆ ಸಿಕ್ಕಂತೆ ಅಲ್ಲವೇ? ಸೋಲಿನ ಸಮಯದಲ್ಲಿ ಒಬ್ಬ ವ್ಯಕ್ತಿಗೆ ಬೇಕಾಗಿರುವ ಅಸ್ತ್ರವೆಂದರೆ ಆತ್ಮವಿಶ್ವಾಸ. ನಾನು ಈ ಸ್ಥಿತಿಯಿಂದ ಹೊರ ಬಂದೇ ಬರುತ್ತೇನೆ ಎಂಬ ನಂಬಿಕೆ. ಈ ನಂಬಿಕೆಯು ಅಡಗಿ ಹೋಗಿದ್ದ ಶಕ್ತಿಯನ್ನು ಹೊರತರಿಸುತ್ತದೆ. ಆತ್ಮವಿಶ್ವಾಸವೇ ಒಂದು ಅಂಧಕಾರದ ಗುಹೆಯೊಳಗಿನ ದೀಪದಂತೆ. ಅದು ಮುಂಚಿನ ಎಲ್ಲ ಕಗ್ಗತ್ತಲ ಸರಿಸಿ ಮುಂದಿನ ಹಾದಿಯ ಬೆಳಕನ್ನು ತೋರಿಸುತ್ತದೆ. ನೀವು ಸೋತಿದ್ದರೂ ಸರಿಯೇ, ಆದರೆ ನಿಮ್ಮೊಳಗಿನ ವಿಶ್ವಾಸ ಮಾತ್ರ ಸೋಲಬಾರದು. ಅದು ಉಳಿದರೆ ವಿಜಯದ ದಾರಿ ನಿಮ್ಮನ್ನೇ ಅರಸಿ ನಿಮ್ಮ ಬಳಿ ಬರುತ್ತದೆ.